ರೇಣುಕಾಸ್ವಾಮಿ ಅವ್ರ ತಂದೆ ತಾಯಿ ಎಲ್ಲದಕ್ಕೂ ಗೊತ್ತಿಲ್ಲ ಗೊತ್ತಿಲ್ಲ ಅನ್ನೋ ಒಂದು ಮಾತು ಕೂಡ ಕೇಳಿ ಬರ್ತಾ ಇತ್ತು ಸರ್. ಆ ಥರ ಏನಾದ್ರು ಹೇಳಿದ್ದಾರೆ ಅದು ದರ್ಶನ್ ಅವ್ರದ್ದು ಒಂದು ಲಾಸ್ಟ್ ಒಂದು ಕೇಸ್ದು ಅಪ್ಡೇಟ್ ಆಯಿತು, ಅಂದರೆ ಯಾರೆಲ್ಲ ಎಕ್ಸಾಮಿನೇಷನ್ ಆಯಿತು, ಏನೇನಾಯಿತು ಸರ್ ಅವರು? ಅಂದರೆ ಈಗ ಚಾರ್ಜಸ್ ಫ್ರೇಮ್ ಆಗಿತ್ತು ಲಾಸ್ಟ್ ಡೇಟಲ್ಲಿ. ಚಾರ್ಜಸ್ ಫ್ರೇಮ್ ಅಂತ ಹೇಳಿದ್ರೆ ಯಾರ್ಯಾರ ಮೇಲೆ ಏನೇನು ಆರೋಪ ಇದೆ ಅಂತ ಹೇಳ್ಬಿಟ್ಟು ಜಡ್ಜು ಅವ್ರಿಗೆ ತಿಳಿದಿರುವಂತಹ ಒಂದು ಭಾಷೆಯಲ್ಲಿ ತಿಳಿ ಹೇಳ್ತಾರೆ, ಅವ್ರಿಗೆ ಕೇಳ್ತಾರೆ ಏನು ನೀವು ತಪ್ಪನ್ನು ಒಪ್ಕೊಳ್ತೀರಾ ಇಲ್ವೋ ಅಂತ ಕೇಳಿದಾಗ ಅವರು ಇಲ್ಲ ಅಂತ ಹೇಳಿದಾಗ ಕೇಸು ಕಂಟೆಸ್ಟ್ ಆಗುತ್ತೆ. ಕಂಟೆಸ್ಟ್ ಆದಲ್ಲಿ ನೆಕ್ಸ್ಟ್ ಸ್ಟೇಜ್ ಬಂದು ಎವಿಡೆನ್ಸಿಗೆ ಪೋಸ್ಟ್ ಆಗುತ್ತೆ. ಸೊ ಎವಿಡೆನ್ಸಿಗೆ ಪೋಸ್ಟ್ ಆದಲ್ಲಿ ಚಾರ್ಜ್ ಶೀಟಲ್ಲಿ ಎಷ್ಟು ಜನ ವಿಟ್ನೆಸಸ್ ಇರ್ತಾರೆ, ಇದರಲ್ಲಿ 237 ಏನೋ ವಿಟ್ನೆಸಸ್ಗಳಿದ್ದಾರೆ. ಸೊ ಅವರಿಗೆ ಒಬ್ಬರ ನಂತರ ಒಬ್ಬರು ಸಮನನ್ನು ಕೋರ್ಟಿಂದ ಸಮನ್ಸ್ ಇಶ್ಯೂ ಆಗುತ್ತೆ ಕೋರ್ಟ್ಗೆ. ನೀವು ಈ ಥರ ಪೊಲೀಸ್ನವರಿಗೆ ಹೇಳಿಕೆ ಕೊಟ್ಟಿದ್ದೀರಾ, ಆ ಹೇಳಿಕೆನ ಕೋರ್ಟ್ನಲ್ಲಿ ಬಂದು ನೀವು ಸಾಕ್ಷಿ ಹೇಳಬೇಕು ಅಂತ ಹೇಳಿಬಿಟ್ಟು ಅವರಿಗೆ ಸಮನ್ಸನ್ನು ಇಶ್ಯೂ ಮಾಡಿರ್ತಾರೆ. ಅದ್ರ ಪ್ರಕಾರವಾಗಿ ಅವರ ತಂದೆ ಮತ್ತು ತಾಯಿ ಅವರಿಗೆ ಸಮನ್ಸ್ ಇಶ್ಯೂ ಆಗಿದೆ ಕೋರ್ಟಿಂದ. ಅವರು ಬಂದು ಕೋರ್ಟಲ್ಲಿ ಸಾಕ್ಷಿಯನ್ನು ನುಡಿದಿರ್ತಾರೆ. ಫಸ್ಟು ಇದ್ರ ಪ್ರೊಸೀಜರ್ ಏನಪ್ಪ ಅಂತ ಹೇಳಿದರೆ ಎಕ್ಸಾಮಿನೇಷನ್ ಇನ್ ಚೀಫ್ ಅಂತ ಕರಿತೀವಿ. ಅದನ್ನು ಅಭಿಯೋಜಕರ ಕಡೆಯಿಂದ ಮಾಡ್ತಾರೆ. ಅಂದರೆ ಏನು ಸಾಕ್ಷಿನ ಹೇಳಿರ್ತಾರೆ ಅದನ್ನು ತಿರ್ಗಾ ಒಂದು ಸತಿ ಅವರ ಮೈಂಡ್ನ ರಿಫ್ರೆಶ್ ಮಾಡಲಿಕ್ಕೆ ತಿರ್ಗಾ ಪಬ್ಲಿಕ್ ಪ್ರಾಸಿಕ್ಯೂಟರ್ ಕಡೆಯಿಂದ ಅದು ಮಾಡಿಸ್ತಾರೆ. ಅದಾದ ನಂತರ ಆರೋಪಿಯ ಪರವಾದ ವಕೀಲರು ಅದನ್ನು ಕ್ರಾಸ್ ಎಕ್ಸಾಮಿನೇಷನ್ ಮಾಡಬೇಕಾಗುತ್ತೆ. ಸೊ ಅದನ್ನು ಕ್ರಾಸ್ ಎಕ್ಸಾಮಿನೇಷನ್ ಕೂಡ ಮಾಡಿದ್ದಾರೆ. ಈಗಾಗಲೇ ಆರೋಪಿ ನಂಬರ್ 1 ಯಾರು ಇದ್ದಾರೆ ವಕೀಲರು, ಅವರು ಕ್ರಾಸ್ ಎಕ್ಸಾಮಿನೇಷನ್ ಮಾಡಿದ್ದಾರೆ. ಇನ್ನೂ ಮೋಸ್ಟ್ ಪ್ರಾಬಬ್ಲಿ ಫರ್ದರ್ ಕ್ರಾಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ನಾನು, ಮಾಡ್ತಾರೆ ಅನಿಸುತ್ತೆ. ಅದಾದ ನಂತರ ಒಬ್ಬರದಾದಮೇಲೆ ಒಬ್ಬರು ವಕೀಲರು ಕಂಪ್ಲೀಟ್ ಆದಮೇಲೆ ಇನ್ನೊಬ್ಬರು ವಕೀಲರು ಯಾರು ಇರ್ತಾರೆ, ಅಕ್ಯೂಸ್ ನಂಬರ್ 2 ವಕೀಲರು ಯಾರು ಇರ್ತಾರೆ ಅವರು ಕ್ರಾಸ್ ಎಕ್ಸಾಮಿನೇಷನ್ ಮಾಡಬೇಕಾಗುತ್ತೆ. ಆಮೇಲೆ 3, 4, 5, 6, 7 17 ಜನ ವಕೀಲರು ಕ್ರಾಸ್ ಎಕ್ಸಾಮಿನೇಷನನ್ನು ಮಾಡಬೇಕಾಗತ್ತೆ. ಸೊ ಈ ಥರ ಇರುತ್ತೆ. ಅಂದರೆ ಸರ್ ಈಗ ಮಾಡಿರೋದು ಅವರ ತಂದೆ ತಾಯಿ ಅವರ ಸರ್? ಹೌದು. ಓಕೆ, ಯಾವ್ಯಾವ ಥರ ಸರ್, ಏನೇನು ಕೇಳಿರ್ಬೋದು, ಏನೇನು ಕೇಳಿದ್ದಾರೆ ಅಂತ? ಅಂದರೆ ಅವರು ಸಾಕ್ಷಿಯನ್ನು ನುಡಿದಿರ್ತಾರೆ. ಯೂಶಲಿ ಅವರು ಪೊಲೀಸರ ಮುಂದೆ ಏನು ಸಾಕ್ಷಿಯನ್ನು ನುಡಿದಿರ್ತಾರೆ, ನನ್ನ ಮಗ ಕಾಣೆ ಆಗಿದ್ದ, ಇಂಥ ದಿನ ಆಚೆ ಹೋಗಿದ್ದ, ಇಂಥ ಬಟ್ಟೆ ಧರಿಸಿದ್ದ, ಸೊ ಆಚೆ ಹೋದವನು ಅವ್ನು ತಿರ್ಗಾ ವಾಪಸ್ ಬಂದಿಲ್ಲ ಅಂತ ಹೇಳ್ಬಿಟ್ಟು ಸಾಕ್ಷಿ ನುಡಿದಿರ್ತಾರೆ. ಅದನ್ನೇ ಅಲ್ಲಿ ಎಕ್ಸಾಮಿನೇಷನ್ ಇನ್ ಚೀಫಲ್ಲಿ ಹೇಳಿರ್ತಾರೆ. ತಿರ್ಗಾ ಅದನ್ನು ಇವರು ಕ್ರಾಸ್ ಕ್ವಶನ್ ಮಾಡಿರ್ತಾರೆ, ಯಾವಾಗ, ಹೆಂಗೆ, ಎಲ್ಲಿ ಆಯಿತು ಅಂತ ಹೇಳ್ಬಿಟ್ಟು ಕೇಳಿರ್ತಾರೆ. ಅದೇ ಥರ ಅವರು ಏನು ಸಾಕ್ಷಿಯನ್ನು ನುಡಿದಿರ್ತಾರೆ ಅದೇ ಥರ ಇವರು ಉತ್ತರ ಕೊಡಬೇಕಾಗುತ್ತೆ. ಏನಾದರೂ ಸ್ವಲ್ಪ ಈ ಕಡೆ ಆ ಕಡೆ ಕೊಟ್ಟಲ್ಲಿ ಏನಾಗುತ್ತೆ, ಡಿಫೆನ್ಸ್ಗೆ ಉಪಯೋಗ ಆಗುತ್ತೆ. ದರ್ಶನ್ಗೆ ಆಗಲಿ ಅಥವಾ ಅವರ ಪರವಾದ ಯಾರ್ಯಾರು ಇರ್ತಾರೆ ಅವರ ಕೋ ಅಕ್ಯೂಸ್ಡ್ಗಳು ಅವರು ಎಲ್ಲರಿಗೂ ಉಪಯೋಗ ಆಗುತ್ತೆ. ಫರ್ದರ್ ಇನ್ ನೆಕ್ಸ್ಟ್ ಆರ್ಗ್ಯುಮೆಂಟ್ ಸ್ಟೇಜಲ್ಲಿ ಅದು ಉಪಯೋಗ ಆಗುವಂಥದ್ದು. ಅಂದರೆ ಆಲ್ಮೋಸ್ಟ್ ಸ್ಟೆಪ್ ಬೈ ಸ್ಟೆಪ್ ಅಂದರೆ ಯಾವ ರೀತಿ ಆಗಿರುತ್ತೆ ಸರ್? ಅಂದರೆ ಈಗ ತಂದೆಗೂ ಯಾವ ರೀತಿ ಏನು ಆನ್ಸರ್ ಬರುತ್ತೆ, ತಾಯಿಯಿಂದನೂ ಕೂಡ ಅದೇ ರೀತಿ ಆನ್ಸರ್ ಬರಬೇಕಾಗುತ್ತೆ? ಇಲ್ಲ, ಇವರು ಸ್ಟೇಟ್ಮೆಂಟ್ ಕೊಟ್ಟಿರ್ತಾರಲ್ಲ ಆಲ್ರೆಡಿ, ಪೊಲೀಸ್ನವ್ರ ಮುಂದೆ ಆಲ್ರೆಡಿ ಸ್ಟೇಟ್ಮೆಂಟ್ನ ಕೊಟ್ಟಿರ್ತಾರೆ. ಸೊ ಅದನ್ನೇ ಇಲ್ಲಿ ತಿರ್ಗಾ ಒಂದ್ಸಲಿ ಇವರು ತಿರುಗಿಸ್ ಕೇಳಿದಾಗ ಏನಾಗುತ್ತೆ, ಅದನ್ನೇ ಕರೆಕ್ಟಾಗಿ ಏನು ಹೇಳಿರ್ತಾರೋ ಅದನ್ನೇ ಹೇಳಬೇಕಾಗುತ್ತೆ. ಕೆಲವೊಂದು ಸತಿ ಹೇಳೋಕ್ಕಾಗಿಲ್ಲ, ಮರ್ತೋಗಿರ್ತಾರೆ, ಆ ಥರ ಏನಾದರೂ ಆದರೆ ಡಿಫೆನ್ಸ್ ಕಡೆ ಅವ್ರಿಗೆ ಅದು ಉಪಯೋಗ ಆಗುತ್ತೆ. ಸರ್, ಈಗ ಇಲ್ಲಿ ಅದೇ ನಡೆದಿರೋದೆಲ್ಲನೂ ಬೆಂಗಳೂರಲ್ಲಿ ಅಂತ, ಬಟ್ ಅವ್ರನ್ನ ಕ್ರಾಸ್ ಎಕ್ಸಾಮಿನೇಷನ್ ಅಂದರೆ ಎಷ್ಟು ಸತಿ ಮಾಡ್ಬೋದು ಸರ್? ನೋಡಿ, ಕೆಲವೊಬ್ಬರು ಇದೆಲ್ಲ ಅವರು ವಕೀಲರ ಒಂದು ಸ್ಟೈಲ್ಸ್ ಆಗಿರುತ್ತೆ. ಒಬ್ಬೊಬ್ರಿಗೆ ಒಂದೊಂದು ಸ್ಟೈಲ್ ಇರುತ್ತೆ. ಒಬ್ಬೊಬ್ಬರು ಕ್ರಾಸೇ ಮಾಡೋದಿಲ್ಲ. ಯಾಕಂತ ಹೇಳಿದ್ರೆ ಇದು ನೇರ ಸಾಕ್ಷಿ ಅಲ್ಲ ಅಥವಾ ಐ ವಿಟ್ನೆಸ್ ಸಾಕ್ಷಿ ಅಲ್ಲ. ಇದು ಜಸ್ಟು ನನ್ನ ಮಗ ಇಂಥ ದಿನ ಆಚೆ ಹೋದ, ಅವನು ಇನ್ನೂ ವಾಪಸ್ ಬಂದಿರೋದಿಲ್ಲ ಅಂತ ಹೇಳ್ತಾರೆ. ಸೊ ಅದು ಕನೆಕ್ಟಿಂಗ್ ಆಗಿರಬೇಕು, ಕನೆಕ್ಟಿಂಗ್ ಮೆಟೀರಿಯಲ್ ಇದ್ದಲ್ಲಿ ಕ್ರಾಸ್ ಎಕ್ಸಾಮಿನೇಷನ್ ಮಾಡ್ತಾರೆ. ಕೆಲವೊಬ್ಬರು ತುಂಬ ಇಂಪಾರ್ಟೆಂಟ್ ಇದ್ದರೆ ಮಾತ್ರ ಕ್ರಾಸ್ ಎಕ್ಸಾಮಿನೇಷನ್ ಮಾಡ್ತಾರೆ. ಇಲ್ಲ ಅಂತ ಹೇಳಿದ್ರೆ ನೋ ಕ್ರಾಸ್ ಅಂತ ಹೇಳ್ಬಿಟ್ಟು ಕ್ರಾಸ್ ನಿಲ್ ಮಾಡ್ತಾರೆ. ಸೊ ಇಂಥದ್ದೆಲ್ಲ ನಡೆಯುತ್ತೆ. ಸೊ ಏನು ರೋಲು ಇವರು ಏನು ಹೇಳಿರ್ತಾರೆ, ಅದು ಇವ್ರು ಏನಾದರೂ ಕನೆಕ್ಟಿಂಗ್ ಮೆಟೀರಿಯಲ್ ಏನಾದರೂ ಇದೆಯಾ ಇವರ ಒಂದು ಹೇಳಿಕೆಯಲ್ಲಿ, ಮತ್ತು ಒಂದು ಯಾರು ಸಿಕ್ಕಾಕೊಂಡಿದ್ದಾರೆ ಆರೋಪಿಗೆ ಏನಾದರೂ ಕನೆಕ್ಷನ್ ಇದೆಯಾ, ಅವರು ಏನಾದರೂ ಹೇಳಿದಾರ, ಅವರ ಒಂದು ಕನೆಕ್ಟಿಂಗ್ ಮೆಟೀರಿಯಲ್ ಏನಾದರೂ ಇದೆಯಾ ಅಂತ ನೋಡಿ ಅವರು ಕ್ರಾಸ್ ಎಕ್ಸಾಮಿನೇಷನ್ ಮಾಡುವಂಥದ್ದು. ಅಂದರೆ ಈಗ ರೇಣುಕಾಸ್ವಾಮಿ ಅವರ ಹಿನ್ನೆಲೆನೂ ಕೂಡ ಕೇಳ್ಬೋದಾ ಸರ್? ಅಂದರೆ ಅವ್ರು ಯಾವ ರೀತಿ ಬಂದರು, ಏನಾದರೂ ಕ್ರಿಮಿನಲ್ ಬ್ಯಾಕ್ಗ್ರೌಂಡ್ ಇದೆಯಾ, ಆ ರೀತಿ ಏನಾದ್ರು ಕೇಳುವಂಥ? ಹೌದು, ಅದನ್ನೆಲ್ಲ ಕೇಳಿದ್ದಾರೆ ಆಲ್ರೆಡಿ ಡಿಪೋಸಿಷನ್ನಲ್ಲಿ. ಅವ್ರ ಮೇಲೆ ಹಿಂದೆ ಯಾವುದನ್ನ ಕೇಸ್ ಇದೆಯಾ,
ಅಥವಾ ಅವರು ಬೇರೆ ಇನ್ನೆಲ್ಲಾದರೂ ಗುರುತಿಸ್ಕೊಂಡಿದ್ರಾ ಅಥವಾ ಹೊಡೆದಾಟದ ಕೇಸ್ಗಳಲ್ಲಿ ಗುರುತಿಸ್ಕೊಂಡಿದ್ರಾ ಇಂಥದ್ದೆಲ್ಲ ಬರ್ತದೆ. ಅವ್ರ ಮೇಲೆ ಇದ್ದಲ್ಲಿ ಅದನ್ನು ಕೇಳ್ತಾರೆ. ಏನಾದರೂ ಕನೆಕ್ಟಿಂಗ್ ಮೆಟೀರಿಯಲ್ ಇದ್ದರೆ ಮಾತ್ರ ಅವ್ರು ಕೇಳೋವಂಥದ್ದು. ಔಟ್ ಆಫ್ ಕನೆಕ್ಟಿಂಗ್ ಮೆಟೀರಿಯಲ್ ಕೇಳಿದ್ರೆ ಕೋರ್ಟ್ ಕೂಡ ಅಲೌ ಮಾಡಲ್ಲ ಅದು. ಸೊ ಏನಾದರೂ ಆ ಥರ ಮೆಟೀರಿಯಲ್ ಅವೈಲೇಬಲ್ ಆನ್ ರೆಕಾರ್ಡ್ ಇದ್ದರೆ ಮಾತ್ರ ಅದನ್ನು ಕೇಳುವಂಥದ್ದು ಮಾಡ್ತಾರೆ. ಈಗ ಸರ್ ಪೊಲೀಸ್ ಹತ್ರ ಒಂದು ಹೇಳಿಕೆ ಇರುತ್ತೆ, ಬಟ್ ಇಲ್ಲಿ ಬಂದು ಕೋರ್ಟಲ್ಲಿ ಒಂದು ಹೇಳಿಕೆ ಆದರೆ ಯಾವ ರೀತಿ ಆಗುತ್ತೆ? ಅದೇ ಅದು ಕಾಂಟ್ರಡಿಕ್ಷನ್ ಅಂತ ಕರಿತೀವಿ. ಅದು ಡಿಫೆನ್ಸಿಗೆ ಉಪಯೋಗ ಆಗುತ್ತೆ. ನೆಕ್ಸ್ಟ್ ಇವರು ಆಚೆ ಬರೋದಕ್ಕೆ ಭಾಳ ಉಪಯೋಗ ಆಗುತ್ತೆ. ಅಕ್ವಿಟ್ ಆಗಿ ಆಚೆ ಬರೋದಕ್ಕೆ ಉಪಯೋಗ ಆಗುತ್ತೆ. ಅಂದರೆ ಇಲ್ಲಿ ಇವರು ತಂದೆ ತಾಯಿ ಹೇಳಿರೋ ಪ್ರಕಾರ ದರ್ಶನ ಆಗಿರ್ಬೋದು, ಅವ್ರು ಏನು ಇದ್ದಾರೆ ಅವರ ಬಗ್ಗೆ ಯಾವ ರೀತಿ ಕೇಳಿರಲ್ಲ ಅನ್ಸುತ್ತೆ? ಇಲ್ಲ ಇದಕ್ಕೆ ದರ್ಶನ್ಗೆ ಯಾವುದೇ ರೀತಿ ಸಂಬಂಧನೇ ಇಲ್ಲ. ಯಾಕಂದರೆ ದರ್ಶನ್ ಈ ಒಂದು ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಬರೋದೇ ಇಲ್ಲ. ಆಲ್ರೆಡಿ ಇಲ್ಲಿ ಇವರು ಇರೋದು ಚಿತ್ರದುರ್ಗದಲ್ಲಿ ನನ್ನ ಮಗ ಬೆಳಿಗ್ಗೆ ಈ ಥರ ಕಾಣೆಯಾಗಿದ್ದಾನೆ ಅಂತ ಹೇಳ್ತಾರೆ ಹೇಳಿಕೆಯಲ್ಲಿ. ಸೊ ಈಗ ಫಾರ್ಮಸಿ, ಅವನು ಅಪೋಲೋ ಫಾರ್ಮಸಿಯಲ್ಲಿ ಕೆಲಸ ಮಾಡುವಂಥದ್ದು. ಬೆಳಿಗ್ಗೆ ಕೆಲಸಕ್ಕೆ ಯಾವ ರೀತಿ ಹೋಗ್ತಾರೆ ಆ ರೀತಿ ಹೋದವರು ತಿರ್ಗಾ ವಾಪಸ್ ಬಂದಿರೋದಿಲ್ಲ ಅಂತ ಹೇಳ್ತಾರೆ. ಆವಾಗ ಯಾವ ಬಟ್ಟೆ ಹಾಕ್ಕೊಂಡಿದ್ದ, ಮೈ ಮೇಲೆ ಯಾವ ಒಂದು ಗೋಲ್ಡ್ ಹಾಕ್ಕೊಂಡಿದ್ರಾ ಇಲ್ವಾ, ವಾಚ್ ಹಾಕ್ಕೊಂಡಿದ್ರಾ ಇಲ್ವಾ, ಇವೆಲ್ಲ ಹೇಳಿರ್ತಾರೆ ಅವರು ಹೇಳಿಕೆಯಲ್ಲಿ. ಸೊ ಅದನ್ನು ಮಾತ್ರ ಇರುತ್ತೆ. ಇದಕ್ಕೆ ದರ್ಶನ್ಗೆ ಯಾವುದೇ ರೀತಿ ಸಂಬಂಧ ಬರಲ್ಲ, ಕನೆಕ್ಷನ್ ಇರಲ್ಲ. ಸರ್ ಈಗ ಈ ಕೇಳಿರೋ ಪ್ರಕಾರ ಏನಂದರೆ ಏನೇ ಕ್ವಶನ್ ಕೇಳಿದ್ರು ರೇಣುಕಾಸ್ವಾಮಿ ಅವ್ರ ತಂದೆ ತಾಯಿ ಎಲ್ಲದಕ್ಕೂ ಗೊತ್ತಿಲ್ಲ ಅನ್ನೋ ಒಂದು ಮಾತು ಕೂಡ ಕೇಳಿಬರ್ತಾಯಿತ್ತು ಸರ್. ಆ ಥರ ಏನೋ ಹೇಳಿದ್ದಾರೆ ಅದು ಗೊತ್ತಿಲ್ಲ. ಅವರು ಅದೇ ಗೊತ್ತಿಲ್ಲ ಅಂತ ಹೇಳಿದರೆ ಅದು ಡಿಫೆನ್ಸ್ಗೆ ಉಪಯೋಗ ಆಗುತ್ತೆ. ಅಲ್ಲಿ ಏನು ಹೇಳಿರ್ತಾರೆ ಅವರು ಎಕ್ಸಾಮಿನೇಷನ್ ಇನ್ ಚೀಫಲ್ಲಿ ಮತ್ತು ಅವ್ರ ಸ್ಟೇಟ್ಮೆಂಟಲ್ಲಿ ಅದೇ ಕರೆಕ್ಟಾಗಿ ಹೇಳಬೇಕಾಗಿ ಬರುತ್ತೆ. ಇಲ್ಲ ಅಂತ ಹೇಳಿದರೆ ಡಿಫೆನ್ಸ್ ಕಡೆ ಅವರಿಗೆ ಉಪಯೋಗ ಆಗುತ್ತೆ ಜಾಸ್ತಿ. ಇದನ್ನ ಆದಷ್ಟು ಬೇಗ ಯಾವ ರೀತಿ ಮೂವ್ ಮಾಡಬೇಕು ಅಂತ ಪ್ಲಾನ್ ಮಾಡಿದ್ದಾರೆ? ಈಗ ಆಲ್ರೆಡಿ ಸುಪ್ರೀಂ ಕೋರ್ಟಲ್ಲಿ ಇದನ್ನು ರಿಜೆಕ್ಟ್ ಮಾಡುವಾಗ ಸುಪ್ರೀಂ ಕೋರ್ಟೇ ಹೇಳಿದೆ ಆ್ಯಸ್ ಎಕ್ಸ್ಪಿಡಿಷಿಯಲಿ ಆ್ಯಸ್ ಪಾಸಿಬಲ್ ಡಿಸ್ಪೋಸ್ ದಿಸ್ ಟ್ರಯಲ್ ಅಂತ ಹೇಳಿದೆ. ಅಂದರೆ ಸುಪ್ರೀಂ ಕೋರ್ಟೇ ಒಂದು ಇದು ಕೊಟ್ಟಂಗಾಗಿದೆ, ಒಂದು ಡೈರೆಕ್ಷನ್, ಇದನ್ನು ಟ್ರಯಲ್ನ ಬೇಗ ಮುಗಿಸಿ ಅಂತ. ಸೊ ಇದನ್ನು ಸೀರಿಯಸ್ ಆಗಿ ಟ್ರಯಲ್ ಕೋರ್ಟ್ ತೊಗೊಂಡು ಮುಗಿಸ್ಬೇಕಾಗಿ ಬರುತ್ತೆ. ಸರ್ ನೀವು ಹೇಳ್ದಂಗೆ ಈಗ ಪ್ರತಿಯೊಬ್ಬರ ಆರೋಪಿ ಕಡೆಯಿಂದನೂ ಕೂಡ ಒಬ್ಬೊಬ್ಬರು ಲಾಯರ್ಗಳಿರ್ತಾರೆ, ಅವರೆಲ್ಲ ಕ್ರಾಸ್ ಎಕ್ಸಾಮಿನೇಷನ್ ಮಾಡಕ್ಕೆ ಹೋದರೆ ಇದು ಇನ್ನೂ ತುಂಬ ಹೋಗ್ಬೋದಲ್ಲ? ಹೌದೌದು. ಅದಕ್ಕೆ ಏನು ಮಾಡ್ತಾರೆ, ಯೂಶಲಿ ಒಂದು ಲಾಯರ್ನ ಇಟ್ಕೋತಾರೆ. ಅಷ್ಟು ಜನ 17 ಜನ ಇದ್ದಾರೆ, 17 ಜನ ಒಂದು ಲಾಯರ್ನ ಇಟ್ಕೊಂಡ್ರೆ ಬೇಗ ಮುಗಿಯುತ್ತೆ. ಇಲ್ಲ ಒಂದು ಆರೋಪಿ ಪರ ವಕೀಲರು ಈಗ ಫಸ್ಟು ಎಕ್ಸಾಮಿನೇಷನ್ ಇನ್ ಚೀಫು ಪಬ್ಲಿಕ್ ಪ್ರಾಸಿಕ್ಯೂಟರ್ ಮಾಡ್ತಾರೆ. ಅದಾದ ನಂತರ ಕ್ರಾಸ್ ಎಕ್ಸಾಮಿನೇಷನ್ ಆರೋಪಿ ಪರ ವಕೀಲರು ಮಾಡ್ತಾರೆ. ಅದಾದಮೇಲೆ ಇನ್ನೊಬ್ಬರು ಆರೋಪಿ ಪರ ವಕೀಲರು ಕ್ರಾಸ್ ಮಾಡಬೇಕು. ಆ ಥರ 17 ಜನ ಆರೋಪಿ ಪರ ವಕೀಲರು ಕ್ರಾಸ್ ಎಕ್ಸಾಮಿನೇಷನ್ ಮಾಡಬೇಕಾಗಿ ಬರುತ್ತೆ. ಸೊ ಅಲ್ಲೇ ಒಂದು 3 to 4 months ಹೋಗುವಂಥ ಚಾನ್ಸಸ್ ಇರ್ತದೆ. ಯಾಕಂದರೆ ಕೋರ್ಟ್ನ ಟೈಮ್ ಸ್ಪ್ಯಾನು ಎಲ್ಲ ನೋಡ್ಕೋಬೇಕಾಗುತ್ತೆ. ಇದು ಒಂದೇ ಕೇಸ್ ಇಲ್ಲ, ಇನ್ನೂ ಸಾವಿರಾರು ಕೇಸ್ಗಳಿರ್ತವೆ. ಸೊ ಅದನ್ನು ನೋಡಬೇಕು ಜಡ್ಜು, ಇದನ್ನು ನೋಡಬೇಕು. ಸೊ ಆದ್ದರಿಂದ ಟೈಮ್ ಸ್ವಲ್ಪ ಕಿಲ್ ಆಗುತ್ತೆ, ಸ್ವಲ್ಪ ಜಾಸ್ತಿ ಹೊತ್ತು ತಗೊಳ್ಳುವಂಥ ಚಾನ್ಸಸ್ಸು ಇರ್ತದೆ. ಈಗ ಸರ್ ಇನ್ನೊಂದು ಆರೋಪಿಗಳನ್ನು ಕಟಕಟೆಗೆ ಅಂದರೆ ಕರೆಸುವಂಥ ಒಂದು ಇರುತ್ತಾ ಸರ್? ಹೌದೌದು. ಈಗ ಕೆಲವೊಂದು ನೋಡಿ, ಸೆಕ್ಷನ್ 273 ಆಫ್ CRPC ಪ್ರಕಾರ ಆರೋಪಿನ ಮುಂದಿಟ್ಕೊಂಡು ಎವಿಡೆನ್ಸನ್ನು ಮಾಡಬೇಕು ಅಂತ ಹೇಳ್ಬಿಟ್ಟು CRPC ಮ್ಯಾಂಡಿಡೇಟ್ ಮಾಡುತ್ತೆ. ಸೊ ಕೆಲವೊಂದು ಸತಿ ಏನಾಗುತ್ತೆ, ಐ ವಿಟ್ನೆಸ್ ಬಂದಿರ್ತಾರೆ, ನಾನು ನೋಡಿರ್ತೀನಿ, ನಾನು ಆರೋಪಿನ ಕೊಲೆ ಮಾಡಿರೋದನ್ನು ನೋಡಿರ್ತೀನಿ ಅಂತ ಹೇಳ್ತಾರೆ. ಸೊ ಅವರು ಈಗ ಆ ಸಾಕ್ಷಿನ ನುಡಿಬೇಕಾರೆ, ಎಕ್ಸಾಮಿನೇಷನ್ ಇನ್ ಚೀಫ್ ಆಗಬೇಕಾರೆ ಅಥವಾ ಕ್ರಾಸ್ ಎಕ್ಸಾಮಿನೇಷನ್ ಆಗಬೇಕಾರೆ ಅವ್ರನ್ನ ಗುರುತಿಸ್ಬೇಕಾಗಿ ಬರುತ್ತೆ. ಸೊ ಆವಾಗ ಅವರು ಪ್ರೆಸೆಂಟ್ ಇರಲೇಬೇಕಾಗುತ್ತೆ. ಅದು ಇಟ್ ಡಸಂಟ್ ಮ್ಯಾಟರ್, ಅವರು ವೀಡಿಯೋ ಕಾಲಲ್ಲಿ ಬರ್ತಾರೋ ಅಥವಾ ಇನ್ ಪರ್ಸನ್ ಬರ್ತಾರೋ, ಅದು ಡಸಂಟ್ ಮ್ಯಾಟರ್. ಒಟ್ಟಿನಲ್ಲಿ ಅಲ್ಲಿ ನೋಡಿಬಿಟ್ಟು ಗುರುತಿಸ್ಬೇಕಾಗಿ ಬರ್ತದೆ. ಸರ್ ಈಗ ಇವ್ರ ಹೇಳಿಕೆ ಒಂದಾಗಿರುತ್ತೆ, ಯಾರಂದರೆ ಈಗ ಆರೋಪಿ ಕಡೆಯವರು ಹೇಳಿಕೆ ಒಂದಾಗಿರುತ್ತೆ, ಇವ್ರ ಕಡೆ ಹೇಳಿಕೆನೇ ಒಂದಾಗಿರುತ್ತೆ ಸರ್. ಈ ಡ್ರೆಸ್ ಹಾಕೊಂಡಿದ್ದಾರೆ ಅಂತೇಳಿ ಹೀರೋ ಹೇಳಿರ್ತಾರೆ, ಇವ್ರು ಆ ರೀತಿ ಇರಲ್ಲ. ಆ ರೀತಿ ಏನಾದ್ರು ಪ್ರಾಬ್ಲಮ್ ಆಗುತ್ತೆ ಸರ್? ಅದೇ ಮುಂದಿನ ದಿನಗಳಲ್ಲಿ ಅದನ್ನೆಲ್ಲವನ್ನು ಈಗ ಕ್ರಾಸ್ ಎಕ್ಸಾಮಿನೇಷನಲ್ಲಿ ಏನೇನು ಪಾಯಿಂಟ್ಸು ಆರೋಪಿ ಪರ ವಕೀಲರಿಗೆ ಅನುಕೂಲವಾಗಿ ಬರುತ್ತೆ ಅದನ್ನೆಲ್ಲವನ್ನು ನೆಕ್ಸ್ಟ್ 313 ಸ್ಟೇಟ್ಮೆಂಟ್ ಅಂತ ಕರಿತೀವಿ, ಆರ್ಗ್ಯುಮೆಂಟ್ಸ್ ಅಂತ ಕರಿತೀವಿ. ಅದರಲ್ಲಿ ನಾವು ಎಲ್ಲ ಪಾಯಿಂಟ್ಸನ್ನು ಹೇಳಿ ಕೋರ್ಟಿನ ಮುಂದೆ ನಾವು ಆರ್ಗ್ಯುಮೆಂಟ್ಸ್ ಮಾಡಬೇಕಾಗಿ ಬರುತ್ತೆ. ನೋಡಿ, ಹಿಂಗೆ ಅವರು ಎಕ್ಸಾಮಿನೇಷನ್ ಇನ್ ಚೀಫಲ್ಲಿ ಹಿಂಗೆ ಹೇಳಿದ್ದಾರೆ, ಸ್ಟೇಟ್ಮೆಂಟ್ ಬಿಫೋರ್ ದಿ ಪೊಲೀಸ್ ಈ ಥರ ಹೇಳಿದ್ದಾರೆ, ನಾವು ಕ್ರಾಸ್ ಎಕ್ಸಾಮಿನೇಷನ್ ಮಾಡಬೇಕಾದ್ರೆ ಈ ಥರ ಡಿಫ್ರೆಂಟಾಗಿ ಹೇಳಿದ್ದಾರೆ, ಇದು ಕಾಂಟ್ರಡಿಕ್ಷರಿ ಇದೆ, ಸ್ಟೇಟ್ಮೆಂಟು ಕಾಂಟ್ರಡಿಕ್ಷರಿ ಬರ್ತಿದೆ. ಸೊ ಈ ವಿಟ್ನೆಸ್ಸು ರಿಲಯಬಲ್ ಅಲ್ಲ, ಈ ವಿಟ್ನೆಸ್ ಮೇಲೆ ನಮ್ಮ ಯಾರು ಆರೋಪಿ ಇದ್ದಾರೆ ಅವರಿಗೆ ಕನ್ವಿಕ್ಷನ್ ಕೊಡೋದು ಸಂಬಂಧ ಅಲ್ಲ ಅಂತ ಹೇಳ್ಬಿಟ್ಟು ಅವರು ಅದನ್ನು ಇಟ್ಕೊಂಡು ಒಂದು ಆರ್ಗ್ಯುಮೆಂಟ್ ಮಾಡಬೇಕಾಗಿ ಬರುತ್ತೆ ಮುಂದಿನ ದಿನಗಳಲ್ಲಿ. ಸರ್ ನೀವು ಹೇಳಿದ್ರಿ ಬೇಗ ಮುಗಿಸೋಕೆ ಹೇಳಿದ್ದಾರೆ ಅಂತ, ಅಂದರೆ ಸೆಲೆಬ್ರಿಟಿ ಅನ್ನೋ ಒಂದು ಕಾರಣಕ್ಕೋಸ್ಕರ ಬೇಗ ಮುಗಿಸೋಕೆ ಹೇಳಿದ್ದಾರೆ, ಹೈ ಪ್ರೆಷರ್ ಇದೆ? ಇಲ್ಲ, ಯೂಶಲಿ ಏನಾಗುತ್ತೆ, ಬೇಲ್ಗೆ ಹಾಕಿದಾಗ ನಮ್ಮದು ತುಂಬ ಬೇಗ ಮುಗಿಸ್ಬೇಕು ಅಂತ ಇದೆ.
ನಾವು ಸುಮಾರು ಮರ್ಡರ್ ಕೇಸ್ಗಳು ಹೈಕೋರ್ಟಲ್ಲಿ ಹಾಕಿದಾಗ 3 ವರ್ಷ 4 ವರ್ಷ ಇನ್ನೂ CW1ಗೆ ಎಕ್ಸಾಮಿನೇಷನ್ ಆಗಿರಲ್ಲ. ಸೊ ಅಂಥ ಕೇಸ್ಗಳಲ್ಲಿ ಡಿಲೇ ಇನ್ ಟ್ರಯಲ್ ಇದೆ ಅಂತ ನಾವು ಮೇನ್ ಕಂಟೆನ್ಷನ್ ತೊಗೊಂಡಾಗ ಫಿನಿಶ್ ದಿ ಟ್ರಯಲ್ ಆ್ಯಸ್ ಎಕ್ಸ್ಪಿಡಿಷಿಯಲಿ ಆಸ್ ಪಾಸಿಬಲ್ ಅಂತ ಹೇಳ್ಬಿಟ್ಟು ಡೈರೆಕ್ಷನ್ ಕೊಡುತ್ತೆ. ಬಟ್ ಈ ಪರ್ಟಿಕ್ಯುಲರ್ ಡೇಟ್ಸ್ ಕೊಟ್ಟಿರಲ್ಲ, ಜಸ್ಟ್ ಡೈರೆಕ್ಷನ್ ಕೊಡುತ್ತೆ. ಸೊ ಆಗಿದ್ದಾಗ ಟ್ರಯಲ್ ಕೋರ್ಟ್ಸು ಅದನ್ನು ವೆರಿ ಒಂದು ತುಂಬ ಇದಾಗಿ ತೊಗೊಂಡು ಮಾಡಬೇಕಾಗಿ ಬರುತ್ತೆ. ಇಲ್ಲ ಅಂತ ಹೇಳಿದ್ರೆ ಯೂಶಲಿ ಬೇರೆ ಕೇಸ್ಗಳಿಗೆ ಅದು ಮಾಡಲ್ಲ. ಇದು ಸೆಲೆಬ್ರಿಟಿ ಆಗಿರೋ ಕಾರಣಕ್ಕೆ ಮಾಡ್ತಾರಾ ಏನೋ ನಮಗೆ ಗೊತ್ತಿಲ್ಲ. ಸೊ ಕಾದು ನೋಡಬೇಕಾಗಿದೆ. ಈಗ ಸರ್ ರೇಣುಕಾ ಸ್ವಾಮಿ ಅವರ ತಂದೆ ತಾಯಿ ಮತ್ತೆ ಕರೆಸುವಂತ ಇನ್ನೂ ಬೇರೆ ಬೇರೆ ವಕೀಲರು ಇದು ಮಾಡೋದು ಕರೆಸ್ಬೋದು. ಹೌದೌದು, ಈಗ ಆಲ್ರೆಡಿ ಒಂದು ಸತಿ ಬಂದಿದ್ದಾರೆ ಅವರು. ಇನ್ನು ಎಷ್ಟು ಸತಿ ಕರೆದ್ರೂ ಬರಲೇಬೇಕಾಗುತ್ತೆ. ಯಾಕಂದರೆ ಸಾಕ್ಷಿನ ಅವರು ನುಡಿದಿದ್ದಾರೆ, ಅದೇ ರೀತಿ ನುಡಿಬೇಕಾಗುತ್ತೆ. ಅವರು ಹಾಸ್ಟೆಲ್ ಅಂತೂ ಆಗಲ್ಲ, ಅಂದರೆ ಪ್ರತಿಕೂಲ ಸಾಕ್ಷಿ ಅಂತೂ ಹೇಳಲ್ಲ. ಯಾಕಂದರೆ ಅವರ ಮಗನೇ ಆಗಿರೋದ್ರಿಂದ ಈಗ ಫಸ್ಟು ಆರೋಪಿ ಪರ ವಕೀಲರು A1 ಪರ ವಕೀಲರು ಕ್ರಾಸ್ ಎಕ್ಸಾಮಿನೇಷನ್ ಮಾಡಿದ್ದಾರೆ. ಅದು ಪೂರ್ತಿ ಕ್ರಾಸ್ ಮಾಡಿಲ್ಲ. ತಿರ್ಗಾ ಅವರು ಕರೀತಾರೆ, ತಿರ್ಗಾ ಸಮನ್ ಕೊಟ್ಟು ಕರೀತಾರೆ ಫುಲ್ ಕ್ರಾಸ್ ಮಾಡಲಿಕ್ಕೆ. ಅದಾದ ನಂತರ ಆರೋಪಿ ನಂಬರ್ 2 ಪರ ವಕೀಲರು ಏನು ಕ್ರಾಸ್ ಎಕ್ಸಾಮಿನೇಷನ್ ಮಾಡ್ತಾರೆ ಅವ್ರಿಗೂ ತಿರ್ಗಾ ಕರಿಬೇಕಾಗುತ್ತೆ. ಈ ಥರ ಎಷ್ಟು ಸತಿ ಕರೀತಾರೋ ಅಷ್ಟು ಸತಿ ಬರಲೇಬೇಕಾಗುತ್ತೆ. ಅದ್ರ ಜೊತೆಗೆ ಇನ್ನೂ ಸಾಕ್ಷಿಗಳು ಹೇಳೋರಿದ್ದಾರೆ, ಅದೆಲ್ಲನೂ ಕೂಡ ಸಾಕ್ಷ್ಯಾಧಾರಗಳು ಅವೆಲ್ಲ ಹೊರಬರಬೇಕಾಗುತ್ತೆ. ಹೌದೌದು, ಇದರಲ್ಲಿ 237 ಸಾಕ್ಷಿಗಳು ಇದ್ದಾವೆ. ಸೊ ಅದರಲ್ಲಿ ಬೇಕಾದ್ರೆ ಪಬ್ಲಿಕ್ ಪ್ರಾಸಿಕ್ಯೂಟ್ರು ಯಾವ್ದ್ಯಾವುದು ಇಂಪಾರ್ಟೆಂಟ್ ಸಾಕ್ಷಿಗಳಿದೆ ಅದನ್ನು ಮಾತ್ರ ನಾವು ಎಕ್ಸಾಮಿನೇಷನ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಒಂದು ಕೋರ್ಟಿಗೆ ಅರ್ಜಿನ ಕೂಡ ಸಲ್ಲಿಸ್ಬೋದಾಗುತ್ತೆ. ಅದನ್ನು ಕೋರ್ಟ್ ಪರಿಗಣನೆಗೆ ತಗೊಳ್ಳೋದು ಬಿಡೋದು ಕೋರ್ಟಿನ ವಿವೇಚನೆಗೆ ಬಿಟ್ಟಿರುತ್ತೆ ಸರ್. ಸರ್ ಇನ್ನು ಈಗ ಇದು ಎಷ್ಟು ದಿನ ಹೋಗ್ಬೋದು ಅಂತ ಅನ್ಸುತ್ತೆ ಸರ್? ಆಲ್ಮೋಸ್ಟ್ ನಾರ್ಮಲ್ ಆಗಿ ಎಷ್ಟು ವರ್ಷ ಹೋಗ್ತದೆ ಅಂದರೆ ಈಗ ಟ್ರಯಲ್ಲು ನಡೀತಾ ಇದೆ ಇದು. ಯಾಕಂದರೆ ಮಂತ್ಲಿ ಒನ್ಸ್ ಡೇಟ್ ಕೊಡ್ತಾರೆ. ಈಗ ಸ್ಪೀಡಿ ಟ್ರಯಲ್ ಅಂತ ಹೇಳಿದ್ರೆ ಡೇ ಟು ಡೇ ಬೇಸಿಸ್ ಮೇಲೆ ಮಾಡಬೇಕು ಅಂತಂದರೆ ಒಂದು ತಿಂಗಳಲ್ಲಿ 3 ರಿಂದ 4 ಸತಿ ಹಿಯರಿಂಗ್ ತೊಗೋಬೇಕು ಅಂತ ಇದೆ. 2 ರಿಂದ 3 ಸತಿ ಅಟ್ಲೀಸ್ಟ್ ತೊಗೊಳ್ಳೇಬೇಕು ಅಂತ ಹೈಕೋರ್ಟ್ ಸುಪ್ರೀಂ ಕೋರ್ಟ್ ಡೈರೆಕ್ಷನ್ಸ್ ಪ್ರಕಾರ ಇರುತ್ತೆ. ಬಟ್ ಈ ಒಂದು ಪರ್ಟಿಕ್ಯುಲರ್ ಕೇಸಲ್ಲಿ ಸುಪ್ರೀಂ ಕೋರ್ಟ್ ಆ್ಯಸ್ ಎಕ್ಸ್ಪಿಡಿಷಿಯಲಿ ಆ್ಯಸ್ ಪಾಸಿಬಲ್ ಅಂತ ಹೇಳಿದೆ, ಆದಷ್ಟು ಬೇಗ ಮುಗಿಸಿ ಅಂತ ಹೇಳಿದೆ. ಸೊ ಆದ್ದರಿಂದ ಮಂತ್ಲಿ ಒನ್ಸ್ ಡೇಟ್ ಕೊಟ್ರೇನೂ ಸಹ ಇದು ಮಿನಿಮಮ್ ಇನ್ನೂ 1 ರಿಂದ 1.5 ವರ್ಷ ನಡೆಯುತ್ತೆ. ಈ ಮಧ್ಯದಲ್ಲಿ ಏನಾದ್ರು ಬೇಲ್ ಕೊಡೋ ಚಾನ್ಸಸ್ ಅಥವಾ ಬೇರೆ ಇಶ್ಯೂ ಮಾಡೋ ಚಾನ್ಸಸ್ ಏನಾದ್ರು? ನೋಡಿ, ಎಕ್ಸಾಮಿನೇಷನ್ ಆಫ್ ದಿ ಮೆಟೀರಿಯಲ್ ವಿಟ್ನೆಸ್ ಅಂತ ಕರಿತೀವಿ. ಅಂದರೆ ಮೆಟೀರಿಯಲ್ ವಿಟ್ನೆಸ್ ಅಂತ ಹೇಳಿದ್ರೆ ಈ ಕೇಸ್ನಲ್ಲಿ ಯಾರ್ಯಾರು ಐ ವಿಟ್ನೆಸ್ಗಳು ಇರ್ತಾರೆ, ಇಂಪಾರ್ಟೆಂಟ್ ವಿಟ್ನೆಸ್ಗಳು ಯಾರ್ಯಾರು ಇರ್ತಾರೆ ಅವ್ರದ್ದು ಪೂರ್ತಿ ಕ್ರಾಸ್ ಎಕ್ಸಾಮಿನೇಷನ್ ಮುಗಿದ ನಂತರ ಅದರಲ್ಲಿ ಏನಾದರೂ ಆರೋಪಿ ಪರ ವಕೀಲರಿಗೆ ಕಾಂಟ್ರಡಿಕ್ಷರಿ ಸ್ಟೇಟ್ಮೆಂಟ್ಗಳು ಏನಾದರೂ ಕಂಡು ಬಂದಲ್ಲಿ ಅವ್ರು ಬೇಕಾದ್ರೆ ಬೇಲ್ಗೆ ಹಾಕೊಬೋದು. ಇದೇ ಸೆಷನ್ ಕೋರ್ಟಲ್ಲಿ ಬೇಕಾದ್ರೆ ಬೇಲ್ಗೆ ಹಾಕೊಬೋದು. ಇಲ್ಲಿ ರಿಜೆಕ್ಟ್ ಆದರೆ ತಿರ್ಗಾ ಹೈಕೋರ್ಟ್ಗೆ ಹಾಕ್ಕೋಬೋದು. ಹೈಕೋರ್ಟಲ್ಲಿ ರಿಜೆಕ್ಟ್ ಆದರೆ ಸುಪ್ರೀಂ ಕೋರ್ಟಲ್ಲಿ ಹಾಕ್ಕೊಂಡು ಬೇಲ್ ಮಾಡಿಸ್ಕೋಬೋದಾಗುತ್ತೆ. ನೋಡಿ, ಹಂಗಾಗಲ್ಲ. ಈಗ 1 to 7 ಆಲ್ರೆಡಿ ಬೇಲ್ ಆಗಿ ತಿರ್ಗಾ ರಿಜೆಕ್ಟ್ ಆಗಿದೆ, ಇನ್ನು ಮಿಕ್ಕಿದವ್ರು ಆಚೆ ಇದ್ದಾರೆ. ಸೊ ಈಗ ತಿರ್ಗಾ 1 to 7 ಮಾತ್ರ ಇವರು ಬೇಲ್ಗೆ ಹಾಕ್ಕೊಬೇಕಾಗಿ ಬರುತ್ತೆ. ಸೊ ಅವ್ರು ಬೇಲ್ಗೆ ಹಾಕ್ಕೊಂಡಾಗ ತಿರ್ಗಾ ಆಪೋಸಿಟ್ ಅವರು ಅಬ್ಜೆಕ್ಷನ್ ಮಾಡುವಂಥ ಸಾಧ್ಯತೆಯೂ ಇರುತ್ತೆ. ಇಲ್ಲ ಇವ್ರು ಕೊಡಬಾರ್ದು ಅಂತ ತಿರ್ಗಾ ಅದು ಬೇಲ್ ಕೊಡೋದು ಬಿಡೋದು ಕೋರ್ಟಿನ ವಿವೇಚನೆಗೆ ಬಿಟ್ಟಿರೋವಂಥದ್ದು. ಈಗ ಮೇಯ್ನ್ ಯಾಕೆ ಬೇಲ್ನ ರಿಜೆಕ್ಟ್ ಮಾಡುತ್ತೆ ಕೋರ್ಟು, ಯಾಕೆ ಇಂಥ ಹೀನಿಯಸ್ ಕ್ರೈಮ್ಗಳಲ್ಲಿ ಬೇಲ್ ಕೊಡಲ್ಲ ಅಂತ ಹೇಳಿದ್ರೆ, ಈ ಥರ ಆಚೆ ಬಂದರೆ ವಿಟ್ನೆಸ್ಗಳಿಗೆ ಬೆದರಿಕೆ ಹಾಕೋದು ಅಥವಾ ಮತ್ತೊಂದು ಮಾಡ್ತಾರೆ ಅಂತ ಹೇಳ್ಬಿಟ್ಟು ಕೇಸಿಗೆ ತೊಂದರೆ ಆಗುತ್ತೆ ಅಂತ ಹೇಳ್ಬಿಟ್ಟು ಕೊಡಲ್ಲ. ಸೊ ಈ ಕೇಸ್ಗಳಲ್ಲಿ ಯಾಕೆ ಕೊಡಲ್ಲ? ಮತ್ತು ಕೆಲವೊಬ್ರು ಇರ್ತಾರೆ ಬೇರೆ ದೇಶದವ್ರು ಇರ್ತಾರೆ, ಕೆಲವೊಬ್ರು ನೇಪಾಳ ಬೇರೆ ಸ್ಟೇಟ್ ಅವ್ರು ಇರ್ತಾರೆ, ಬೇರೆ ದೇಶದವ್ರು ಇರ್ತಾರೆ. ಸೊ ಇಂಥ ಆರೋಪಿಗಳಿಗೆ ಮೇಯ್ನಾಗಿ ಬೇಲ್ಗಳನ್ನ ರಿಜೆಕ್ಟ್ ಮಾಡುವಂಥ ಸಾಧ್ಯತೆ ಜಾಸ್ತಿ ಇರುತ್ತೆ. ಯಾಕಂದರೆ ಅವರು ತಿರ್ಗಾ ಅಲ್ಲಿಗೆ ಹೋದರೆ ಇಲ್ಲಿಗೆ ಬರಲ್ಲ, ಇಂಡಿಯಾಗೆ ತಿರ್ಗಾ ಬರಲ್ಲ. ಸೊ ಆದ್ದರಿಂದ ಅವರು ಬೇಲ್ನ ರಿಜೆಕ್ಟ್ ಮಾಡ್ತಾರೆ ಯೂಶಲ್ ಕೇಸಸ್. ಅದು ನಾನು ಹೇಳ್ತಾ ಇರೋದು. ಈ ಕೇಸಲ್ಲಿ ಆ ಥರ ಆಗಲ್ಲ. ಯಾಕಂದರೆ ಇವರು ಒಬ್ಬ ನಟ ಆಗಿರೋದ್ರಿಂದ, ಎಲ್ಲರಿಗೂ ಪರಿಚಯ ಇರುವ ನಟ ಆಗಿರೋದ್ರಿಂದ ಇವರು ಓಡೋಗೋ ಸಾಧ್ಯತೆ ಆಗಲಿ ಮತ್ತು ದೇಶ ಬಿಟ್ಟು ಹೋಗೋ ಸಾಧ್ಯತೆ ಆಗಲಿ ಮಾಡುವಂಥ ಚಾನ್ಸಸ್ ಇರಲ್ಲ. ಓನ್ಲಿ ಮೇಯ್ನ್ ಏನಪ್ಪ ಅಂತ ಹೇಳಿದ್ರೆ ಬೇಗ ಮುಗಿಸಿ ಇವ್ರನ್ನ ಆಚೆ ಬಿದ್ದರೆ ಇದೇ ಥರ ಕ್ರೈಮ್ನ ಬೇರೆ ಯಾರಾದರೂ ಕಂಟಿನ್ಯೂ ಮಾಡ್ತಾರೆ ಅಂತ ಹೇಳ್ಬಿಟ್ಟು ರಿಜೆಕ್ಟ್ ಮಾಡಿರ್ಬೋದು ಅಂತ ನನ್ನ ಅನಿಸಿಕೆ. ಸೊ ಇದು ಬೇಗ ಮುಗಿಯುತ್ತೆ ಸರ್, ಆದಷ್ಟು ಬೇಗ ಮುಗಿಯುತ್ತೆ.